ಸರಿ, ಕಡೆಯದಾಗಿ ಈ ಒಂದು ಕಬ್ಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮೇಲೆ ಸಿಎಂ ಅವರು ಕೂಡ ನಿನ್ನೆ ಗೂಬೆ ಕೂರಿಸುವಂತದ್ದು, ಸಕ್ಕರೆ ಸಚಿವರು ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಸರ್ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ದೂರುವುದನ್ನ ಯಾವಾಗ ಮಾಡಿಲ್ಲ ಹೇಳಿ? ಇದನ್ನು ಹೊಸದೇನಲ್ಲ. ಇತ್ತೀಚೆಗೆ ನಾವು ಕೂಡ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಪ್ರವಾಸ ಮಾಡಿದ್ವಿ. ಆರ್ ಅಶೋಕ್ ಅವರು ಇಲ್ಲಿ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಪ್ರವಾಸ ಮಾಡಿದ್ರು. ಅತಿವೃಷ್ಟಿಯ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರದ ನಿರೀಕ್ಷೆಯಲ್ಲಿದ್ದರು. ಆದರೆ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ₹1 ಪರಿಹಾರವನ್ನು ಕೂಡ ಕೊಡಲಿಲ್ಲ. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡ ಏನ್ ಹೇಳಿದ್ರು? ಕೇಂದ್ರ ಸರ್ಕಾರಕ್ಕೆ ನಾವು ಕಾಯ್ತಾ ಇದ್ದೇವೆ ಅಂತೇಳಿ. ಏನ್ ರಾಜ್ಯ ಸರ್ಕಾರ ಏನ್ ಕತ್ತೆ ಕಾಯ್ತಾ ಇದೆ? ಹಾಗಾದ್ರೆ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಏಕಾಂಗಿ ಇದ್ರು, ಕ್ಯಾಬಿನೆಟ್ ಇತ್ತು, ಏಕಾಂಗಿ ಆಗಿದ್ರು, ಕ್ಯಾಬಿನೆಟ್ ಇರಲಿಲ್ಲ. ಅತಿವೃಷ್ಟಿ ಆದಾಗ ಇದೇ ಬೆಳಗಾವಿ ಜಿಲ್ಲೆಗೆ ಬಂದ್ರು, ರಾಯಚೂರು, ಕೊಪ್ಪಳಕ್ಕೆ ಬಂದ್ರು. ಆನ್ ದ ಸ್ಪಾಟ್ ತೀರ್ಮಾನ ಮಾಡಿದ್ರು ಯಡಿಯೂರಪ್ಪನವರು. ಮನೆ ಕಳ್ಕೊಂಡಂತ ಬಡವರಿಗೆ NDRF ನಾರ್ಮ್ಸ್ ಪ್ರಕಾರ ₹1,00,000 ಕೊಡ್ತಾ ಇದ್ರು. ಆದ್ರೆ ರೈತರು, ಬಡವರು 1 ಲಕ್ಷ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ₹5,00,000 ಘೋಷಣೆ ಮಾಡಿದ್ರು. ಯಾಕೆ ಮಾಡಕ್ ಸಾಧ್ಯ ಆಯ್ತು? ರೈತರ ಪರವಾಗಿ ಕಾಳಜಿ ಇದ್ದಿದ್ದೇ ಆಗಿದ್ರೆ ಈ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ದುರಂತ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯನ ಸರ್ಕಾರನವರೇನಿದೆ, ಅತಿವೃಷ್ಟಿ ಸಂದರ್ಭದಲ್ಲೂ ಕೂಡ ರೈತರಿಗೆ ಸಹಕಾರ ನೀಡಲಿಲ್ಲ, ಪರಿಹಾರನ ಕೊಡಲಿಲ್ಲ. ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು. ಇವತ್ತು ಕೂಡ ಕಬ್ಬು ಬೆಳೆಗಾರರಿಗೆ ತತ್ಕ್ಷಣ ಸ್ಪಂದನೆ ಮಾಡುವಂಥ ಕೆಲಸ ಮಾಡಲಿಲ್ಲ. ಕೇಂದ್ರ ಸರ್ಕಾರವನ್ನು ದೂರುವಂಥದ್ದು. ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪದೇ ಪದೇ ಕೇಂದ್ರ ಸರ್ಕಾರವನ್ನ ದೂರುವಂಥ ಒಂದು ಚಾಳಿಯನ್ನು ಬೆಳೆಸ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನವ್ರಿಗೂ ಕೂಡ ಒಳ್ಳೇದಾಗಲ್ಲ, ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ.